ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ ಜಾನ್ವಿ ಬ್ಲಾಗ್. ಹೇಗಿದ್ರೆ ಎಲ್ಲರೂ? ನಾನಿವಾಗ ಸದ್ಯಕ್ಕೆ ಎಲ್ಲೋ ಲೈನ್ ಮೆಟ್ರೋದಲ್ಲಿದ್ದೀನಿ. ನಾನು ಹೋಗ್ತಾ ಇದ್ದೀನಿ ಯಶವಂತಪುರಕ್ಕೆ, ಮಂತ್ರಾಲಯ ಹೋಗೋಣ ಅಂತ ಇದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಹೋಗ್ತಾ ಇರೋದು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಜರ್ನಿ ಹೇಗಿದೆ ಅಂತ ನಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ನಾನಿವಾಗ ಸದ್ಯಕ್ಕೆ ಎಲ್ಲೋ ಲೈನ್ ಮೆಟ್ರೋದಲ್ಲಿ. ಇನ್ನು ನಾನು ಮೆಟ್ರೋ ಕಾಯ್ತಾ ಇದ್ದೀನಿ. ಮೆಟ್ರೋ ಎಲ್ಲೋ ಲೈನಿಂದ ಗ್ರೀನ್ ಲೈನಿಗೆ ಚೇಂಜ್ ಮಾಡಬೇಕು. ನಾನು RV ರೋಡ್ಗೆ ಹೋಗಿ ಚೇಂಜ್ ಮಾಡ್ತೀನಿ. ಅಲ್ಲಿಂದ ಯಶವಂತಪುರ. ದಯವಿಟ್ಟು ಬಾಗಿಲಿನಿಂದ ಸ್ವಲ್ಪ ದೂರವಿದೆ. ಸೊ ನಾನು ಮೆಟ್ರೋ ಇಳ್ಕೊಂಡು ಗ್ರೀನ್ ಲೈನಿಂದ ಚೇಂಜ್ ಮಾಡ್ಕೊಂಡು ಯಶವಂತಪುರಕ್ಕೆ ಬಂದೆ. ಇದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹತ್ರನೇ ಮೆಟ್ರೋ ಇರೋದು. ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ಕಾಣಿಸ್ತಿದೆ, ಯಶವಂತಪುರ ಮೆಟ್ರೋ ಸ್ಟೇಷನ್ನು, ಅದ್ರ ಎದುರುಗಡೆನೇ ರೈಲ್ವೆ ಸ್ಟೇಷನ್ ಇರೋದು. ನಾನು ಕೆಳಗಡೆ ಇಳಿದು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾವು ಹೊರಟಿದ್ದು ನಾಂದೇಡ್ ಎಕ್ಸ್ಪ್ರೆಸ್ಸಿಂದ. ಇದು 11:15 ಯಶವಂತಪುರದಿಂದ ಮಂತ್ರಾಲಯಕ್ಕೆ ಹೋಗುತ್ತೆ. ಇದು ಯಶವಂತಪುರದಿಂದ ನಾವು ಮಂತ್ರಾಲಯ ರೋಡ್ ಅಂತ, ಮಾಮೂಲಿ ಮಂತ್ರಾಲಯಕ್ಕೆ ರೋಡೇ ಸಿಗುತ್ತೆ. ಸೊ ಸ್ಟೇಷನ್ ಹೆಸರೇ ಮಂತ್ರಾಲಯ ರೋಡ್ ಅಂತ. ನಾವಲ್ಲಿ ಬೆಳಗ್ಗೆ 8 ಗಂಟೆಗೆಲ್ಲ ನಾವಲ್ಲಿ ರೀಚ್ ಆಗಿದ್ವಿ. ಇದು ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಇದು. ನಾವು ಆಲ್ಮೋಸ್ಟ್ 11:30 ಏನೋ ಬಿಟ್ಟಿದ್ದು ಟ್ರೈನು ಬ್ಯಾಂಗ್ಳೂರಿಂದ. ಸೊ ನಾವು ರೀಚ್ ಆಗಿದ್ದು 8 o'clock ಆಗಿತ್ತು. 8:15 ಅನ್ಸುತ್ತೆ ನಾವಲ್ಲಿ ರೀಚ್ ಆಗಿದ್ದು. ಅಲ್ಲಿ ಲೋಕಲಲ್ಲಿ ಆಟೋಗಳು ಸಿಗುತ್ತೆ. ಸೊ ಪರ್ ಹೆಡ್ 50 rupees 100 rupees ಅಂತ ಕೇಳ್ತಾರೆ. ಸೊ 100 rupees ಕೊಟ್ಟು ನಾವು ಮಂತ್ರಾಲಯಕ್ಕೆ ಹೊರಟ್ವಿ. ಅಲ್ಲಿಂದ ನಾವು 45 minutes ಆದರೂ ಬೇಕಾಗುತ್ತೆ ನಾವು ಮಂತ್ರಾಲಯ ಹತ್ರ, ಆ ದೇವಸ್ಥಾನ ಹತ್ರ ಹೋಗೋದಕ್ಕೆ. ಅಲ್ಲಿ ಎಷ್ಟೊಂದು ಆಟೋಗಳಿರುತ್ತೆ. ನಾವು ಮಾತಾಡಿಕೊಂಡು ಆಟೋದಲ್ಲಿ, ಅದು ಫುಲ್ಲು ಹೇಗೆ ಅಂದರೆ ಆಟೋ ಎಲ್ಲ ಫುಲ್ ಆಗೋ ತನಕ ಅವರು ಹೊರಡೋದಿಲ್ಲ. ಸೊ ಇಲ್ಲಿ ಡಿಫ್ರೆಂಟಾಗಿ ಆಟೋ ಇದೆ ಇಲ್ಲಿ. ಸೊ ಇಲ್ಲಿ ನಾವು 3 ಜನನು ನಾವು ಫ್ರೆಂಡ್ಸ್ ಇಲ್ಲಿ ಹೊರಟಿದ್ದು. ನಾವು ಮಂತ್ರಾಲಯಕ್ಕೆ ಹೊರಟ್ವಿ. ಇದು ಸೊ 100 rupees ಪರ್ ಹೆಡ್ ತೊಗೊಂಡ್ರು.
ನಮಗೆ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ದೇವಸ್ಥಾನ ಹತ್ರ ಹೋಗೋದಕ್ಕೆ. ಇದು ನೋಡ್ತಾ ಇದ್ದೀರಾ, ಅದು ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಹೊರಟಿದ್ದು ನಾವು ಬ್ಯಾಕ್ ಸೈಡ್ ಕೂತಿದ್ವಿ, ಸೊ ನಿಮಗೆ ಬ್ಯಾಕ್ ಸೈಡಿಂದ ಕಾಣಿಸುತ್ತೆ ಇದು. ನಾವು ಹೊರಟಾದ್ಮೇಲೆ ಮಂತ್ರಾಲಯ ದೇವಸ್ಥಾನಕ್ಕೆ ತಲುಪಿದ್ವಿ. 45 ಮಿನಿಟ್ಸ್ ಆರು ತೊಗೊಂತು ಆಟೋದಲ್ಲಿ ಹೋಗೋದಕ್ಕೆ. ನಾವು ಹೋಗಾದ್ಮೇಲೆ ಆಟೋದವ್ರನ್ನೇ ಕೇಳಿದ್ವಿ ಎಲ್ಲರೂ ಫ್ರೆಶ್ನಪ್ ಆಗೋದಕ್ಕೆ ಎಲ್ಲರೂ ರೂಮ್ ಸಿಗುತ್ತಾ ಅಂತ. ಸೊ 1500 1800 ನಮಗೆ ಅಷ್ಟೊಂದು ದೊಡ್ಡ ಹೋಟೆಲೆಲ್ಲ ನಾವೇನು ಉಳ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಸೊ ನಾವು ಅವತ್ತೇ ವಾಪಸ್ ಬರೋಗೆ ಪ್ಲ್ಯಾನ್ ಇದ್ದಿದ್ದು. ಅದಕ್ಕೆ ನಾವು ಆಟೋದವ್ರನ್ನೇ ಕೇಳಿದ್ವಿ. ಸೊ ಅಲ್ಲೇ ಸ್ಮಾಲ್ ರೂಮ್ ಇತ್ತು, ವಾಶ್ರೂಮು, ಸ್ನಾನ ಮಾಡೋದಕ್ಕೆ ಎಲ್ಲ ಇತ್ತು. ನಾವು ಅವ್ರನ್ನೇ ಕೇಳಿದ್ದಕ್ಕೆ ನಮಗೆ ಪರ್ ರೇಟ್ 100 ರುಪೀಸ್ ಆಗಿ ತೊಗೊಂಡ್ರು. 100 ರುಪೀಸ್ 300 ಆಯಿತು. ನಮ್ಗೆ ಒಂದು ಚಿಕ್ಕ ರೂಮು, ವಾಶ್ರೂಮ್ ಇತ್ತು. ಸೊ ನಮಗೆ ಫ್ರೆಶನ್ ಅಪ್ ಆಗಬೇಕಾಗಿತ್ತು, ನಾವು ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಅದಕ್ಕೆ ಅವ್ರನ್ನೇ ಕೇಳಿದ್ದಕ್ಕೆ ಸೊ ನಮಗೆ ಅಲ್ಲೇ ಕರ್ಕೊಂಡೋಗಿ ನಮಗೆ ಅದೇ ಹೆಲ್ಪ್ ಆಯಿತು. ಆಮೇಲೆ ಹೊಸ ಥರ ಇಲ್ಲಿ ಮಂತ್ರಾಲಯದಲ್ಲಿ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ನಾವು ನಾನು ಲಾಸ್ಟ್ ಟೈಮ್ 4 ಮಂತ್ಸ್ ಬ್ಯಾಕ್ ಏನೋ ನಾನು ಅಲ್ಲಿಗೆ ಹೋಗಿದ್ದಿದ್ದು ಮಂತ್ರಾಲಯಕ್ಕೆ. ಆವಾಗ ಈ ಕ್ಯೂ ಸಿಸ್ಟಮ್ ಎಲ್ಲ ಇರಲಿಲ್ಲ. ಆ್ಯಕ್ಚುಲಿ ರೆಡಿ ಮಾಡ್ತಿದ್ರು ಅನಿಸುತ್ತೆ ಸೈಡಲ್ಲಿ. ಈ ಥರ ಫುಲ್ಲು ಲೈನ್ ಸಿಸ್ಟಮ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಇವಾಗ ಮಂತ್ರಾಲಯ ಒಳಗಡೆ. ಆದರೆ ದೇವಸ್ಥಾನ ಒಳಗಡೆ ನಮ್ಗೆ ನೆಮ್ಮದಿಯಾಗಿ ಹೋಗೋ ಇದೂ ಇಲ್ಲ. ಅಲ್ಲಿ ಒಂಥರ ತುಂಬಾ ದೊಡ್ಡ ಕ್ಯೂ ಇರುತ್ತೆ ಅಲ್ಲಿ. ಕ್ಯೂ ಸಿಸ್ಟಮ್ಮು ಅಲ್ಲಿ ಒಳಗಡೆ ಹೋಗೋದೇ ತುಂಬ ಹಿಂಸೆ ಥರ ಅನಿಸ್ತು. ಆದರೆ ಅವ್ರ ದೇವಸ್ಥಾನದ ರಶನ್ನು ಅವರು ನೋಡಿಕೊಂಡು ಈ ಥರ ಎಲ್ಲ ಸಿಸ್ಟಮ್ ಮಾಡಿರ್ಬೋದು. ನಾವು ನೋಡಿದ್ದೀವಿ ಈ ಥರ ತಿರುಪತಿಲಿದೆ, ಧರ್ಮಸ್ಥಳದಲ್ಲಿದೆ ಇವಾಗ. ಸೊ ಅದೇ ಥರ ಇವರು ಮಾಡಿದ್ದಾರೆ. ಅವ್ರಿಗೂ ಜನ ಕಂಟ್ರೋಲ್ ಮಾಡಬೇಕಲ್ಲ ಅಂತ ಈ ಥರ ಮಾಡಿರ್ಬೋದು. ಸೊ ಇದೇ ಥರ ಎಲ್ಲ ಕ್ಯೂ ಸಿಸ್ಟಮ್ ಎಲ್ಲ ಮುಗಿಸ್ಕೊಂಡು ನಾವು ಮಂತ್ರಾಲಯ ಒಳಗಡೆ, ದೇವಸ್ಥಾನ ಒಳಗಡೆ ಇದು ಎಂಟ್ರೆನ್ಸ್ ಹೋಗ್ಬೇಕಾರೆ ಇದು ಸಿಗೋದು. ಇನ್ನೇನು ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗಬೇಕು. ಇದೇ ಕ್ಯೂ ಸಿಸ್ಟಮ್ ತುಂಬ ಡಿಲೇ ಆಗುತ್ತೆ. ಅದೇ ಒಂದು ನನಗೆ ಶಾಕ್ ಆಯಿತು. ಲಾಸ್ಟ್ ಟೈಮ್ ಇರಲಿಲ್ಲ, ನಾನು 4 ಮಂತ್ಸ್ ಬ್ಯಾಕ್ ಬಂದಿದ್ದೆ, ಲಾಸ್ಟ್ ಟೈಮ್ ಇರಲಿಲ್ಲ. ಆದರೆ ಇವಾಗಿದೆ ಈ ಥರ ಸಿಸ್ಟಮ್ ಮಾಡಿದ್ದಾರೆ ಅಂದರೆ ಎಷ್ಟು ಬೇಗ ಮಾಡಿದ್ದಾರೆ. ಸೊ ಅವ್ರಿಗೂ ಒಂಥರ ರಶ್ ಕಂಟ್ರೋಲ್ ಮಾಡೋದಕ್ಕವರು ಈ ಥರ ಸಿಸ್ಟಮ್ ಮಾಡಿರ್ಬೋದು ಅಂತ ಅಂದ್ಕೊತೀನಿ. ಇದು ಏನು ನೋಡ್ತಾ ಇದ್ದೀರಾ ನೀವು, ಕ್ಯೂ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬರೋ ಸಿಸ್ಟಮ್ ಇದು ಮಾಡಿರೋದು. ಇಲ್ಲೂ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಇದಲ್ಲದೆ ನಿಮಗೆ ಮಂಟಪ ಒಳಗಡೆನೂ ನಿಮಗೆ ಕ್ಯೂ ಸಿಸ್ಟಮ್ ಇದೆ. ನೆಕ್ಸ್ಟ್ ವೀಡಿಯೋ ನೋಡ್ತೀರಾ. ಇದು ಆಚೆ ಕಡೆ ಈ ಥರ ಫುಲ್ಲು ಕ್ಯೂ ಮಾಡಿದ್ದಾರೆ. ನಾವು ಆಚೆ ಕಡೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ನಿಮ್ಗೆ ಅಲ್ಲೊಂದು ಸ್ವಲ್ಪ ಜಾಗ ಇರುತ್ತೆ, ಆಚೆ ಹೋಗಿ ಅಲ್ಲಿ ಎಂಟ್ರೆನ್ಸ್ ಡೋರ್ಗಳೆಲ್ಲ ಇರುತ್ತಲ್ಲ. ಸೊ ನಾವು ಎಂಟ್ರೆನ್ಸಿಗೆ ಅಲ್ಲಿ ಹೋಗಿ ಜಾಯಿನ್ ಆಗ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಎಂಟ್ರೆನ್ಸ್. ಇದು ಮಂಟಪ ಒಳಗಡೆ ನಾವು ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗ್ತೀವಿ. ಇದನ್ನು ನೋಡ್ತಾ ಇದ್ದೀರಾ, ಇಲ್ಲೂ ತುಂಬಾ ದೊಡ್ಡ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲೂ ಒಂದು 10 ಸತಿ ನಾವು ಇಲ್ಲಿ ರೌಂಡ್ ಹೊಡಿತೀವಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಸೊ ಕೊನೆಗೂ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದಲ್ಲಿ ಹತ್ತಿದ್ವಿ. ಆವತ್ತು ಏಕಾದಶಿ ಇದರಿಂದ ನಮಗೆ ಪ್ರಸಾದನೂ ಸಿಗಲಿಲ್ಲ ಮತ್ತು ಅಕ್ಷತೆನೂ ಸಿಗಲಿಲ್ಲ. ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ರು ಏಕಾದಶಿ ಇರಬೇಕಾದ್ರೆ ಇದೆ. ಸೊ ಆದ್ದರಿಂದ ನಮಗೆ ಪ್ರಸಾದ ಸಿಗೋದಿಲ್ಲ ಮತ್ತು ಅಕ್ಷತೆನೂ ಸಿಗೋದಿಲ್ಲ. ಏಕೆಂದರೆ ಯಾರು ಪೂಜಾರು ಯಾರೂ ಊಟ ಮಾಡೋದಿಲ್ಲ. ಅಂದರೆ ಏಕಾದಶಿ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ. ಸೊ ನಾವು ಆಚೆ ಬಂದ್ವಿ. ನಾವು ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ನಾವು ನದಿ ಹತ್ರ ಆ ಕಡೆಯಿಂದ ಎಕ್ಸಿಟ್ ಕೊಟ್ಟಿದ್ದಾರೆ. ಇವಾಗ ನಾವು ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ನಾವು ಆಟೋಯಿಂದ ನಾವು ಒಂದು 5 ಪ್ಲೇಸಸ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ನಾವು ಕೇಳ್ತಾನೆ ಇರ್ತಾರೆ ಆಟೋದವರು, ನಾವು 5 ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ ಬರ್ತೀರಾ ಅಂತೆಲ್ಲ. ಏಕೆಂದರೆ ಇದೇ ಥರ ಎಲ್ಲರನ್ನೂ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೇವೆ. 5 ಪ್ಲೇಸಸ್ಸು ಯಾವ್ಯಾವುದು ಅಂದರೆ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಲು, ಇದೇನು ನೋಡ್ತಾ ಇದ್ದೀರಾ ನೀವು, ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಲು, ಅಪ್ಪಣಾಚಾರ್ಯ ಮನೆ ನೆಕ್ಸ್ಟು ನೀವು ನೋಡ್ತೀರಾ. ಮತ್ತು ತುಂಗಭದ್ರಾ ಸಮುದ್ರ ನೀವು ಅಲ್ಲೇ ನೋಡ್ತೀರಾ, ಅಲ್ಲೇ ಹೋಗ್ಬೇಕಾರೆ. ಮತ್ತು ದೇವಸ್ಥಾನ ಹತ್ರನೂ ನಿಮಗೆ ಸಮುದ್ರ ಸಿಗುತ್ತೆ. ಆಮೇಲೆ ಬಿಚ್ಚಲೆ ಶ್ರೀರಂಗ ರಾಘವೇಂದ್ರ ತೀರ್ಥದ ಬೃಂದಾವನ, ಆಮೇಲೆ ಈ ಟೆಂಪಲ್ನ ಹೋಗ್ತೀರಾ. ಆಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಮತ್ತು ಲಕ್ಷ್ಮೀ ಟೆಂಪಲ್ ಅಲ್ಲೇ ಇದೆ. ಸೊ ಈ 5 ಪ್ಲೇಸಸ್ಗೂ ಆಟೋದವರು ಕರ್ಕೊಂಡು ಹೋಗ್ತಾರೆ. ನಾವು ಪರ್ ರೇಟ್ 150 ಅವರು ತೊಗೊತಾರೆ. ಸೊ ತುಂಬಾ ಉಪಯೋಗ ಆಯಿತು. ಯಾಕಂದರೆ ಈ ಥರ ನಾವು ಬರೀ ಲೇಡೀಸ್ ಬಂದಾಗ ನಾವು ಗಾಡಿ ಇರಲ್ಲ,
ಏನೂ ಇರಲ್ಲ, ನಮ್ಗೆ ಹೆಂಗೆ ಹೋಗಬೇಕು ಅಂತ ರೂಟು ಗೊತ್ತಾಗೋದಿಲ್ಲ. ಸೊ ಈ ಆಟೋದಲ್ಲಿ ಕೂರಿಸ್ಕೊಂಡು ನಮಗೆ ಎಲ್ಲ ಕಡೆಯಿಂದ ಒಂದು 3 ಅವರ್ಸ್ ಆದ್ರೂ ಬೇಕಾಗತ್ತೆ ನಮಗೆ ಎಲ್ಲ 5 ಪ್ಲೇಸಸ್ಸು ಕವರ್ ಮಾಡಿಕೊಂಡು ನಮಗೆ ಎಲ್ಲಿ ಬೇಕೋ ಅದೇ ಪಾಯಿಂಟಿಗೆ ಅವರು ಬಿಟ್ಕೊಡು. ಎಲ್ಲಿ ಬೇಕು ಅಂದರೆ ನಮಗೆ ಎಲ್ಲಿ ಕರ್ಕೊಂಡು ಹೋಗ್ತಿರೋ ಹತ್ತಿಸ್ಕೊತಾರೆ ಅಲ್ಲೇ ಕರ್ಕೊಂಬಂದು ಬಿಡ್ತಾರೆ. ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಒಂದು ಜಂಕ್ಷನ್ ಸಿಗುತ್ತೆ. ಸೊ ಅಲ್ಲೊಂದು ನಾವು ಜಂಕ್ಷನ್ಗೆ ನಾವೇ ಇಳ್ಕೊಂಡ್ವಿ. ಇದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇದು ಅಪ್ಪಣಾಚಾರ್ಯ ಅವ್ರ ಮನೆ. ಇದೇ ಅವರ ಇದು ನೆಕ್ಸ್ಟ್ ನೀವೆಲ್ಲಿ ನೋಡ್ತಾ ಇದ್ದೀರಾ, ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಇದು, ಮತ್ತು ಲಕ್ಷ್ಮೀ ಟೆಂಪಲ್ ಅದ್ರ ಹಿಂಭಾಗ ಇದೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಮಗೆ ಸುಮಾರು 6 ಗಂಟೆಗೆಲ್ಲ ನಾವು ಸ್ಟೇಷನ್ಗೆ ಹೊಟ್ಟೋಗ್ಬಿಟ್ಟಿದ್ವಿ. ನಮಗೆ ಟ್ರೈನ್ ಇದ್ದಿದ್ದು 9:45 ರಾತ್ರಿಗೆ ಇದ್ದಿದ್ದು. ಸೊ ಉದ್ಯಾನ್ ಎಕ್ಸ್ಪ್ರೆಸ್ ಅಂತ ನಮಗೆ 9:45ಇಂದ ಟ್ರೈನ್ ಇದ್ದಿದ್ದು. ಕರೆಕ್ಟ್ ಟೈಮಿಗೆ ಬಂತು. ನಾವು 6 o'clock ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ನೀವು ಈ ಥರ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಇದೊಂಥರ ಗರ್ಲ್ಸ್ ಟ್ರಿಪ್ಪು ಆಯಿತು, ಹಂಗೆ ಟೆಂಪಲ್ ರನ್ನು ಆಯಿತು ನಮ್ಮದು. ಸೊ ನಾವು ತುಂಬ ದಿವಸದಿಂದ ಅಂದ್ಕೊತಾ ಇದ್ವಿ ನಾವು ಹೋಗಬೇಕು ಅಂತ. ಸೊ ಇದೆಲ್ಲ ನಾವು ಸುತ್ತಾಡಿಕೊಂಡು ವಾಪಸ್ 6 ಗಂಟೆಗೆಲ್ಲ ಬ್ಯಾಂಗ್ಳೂರಲ್ಲಿದ್ವಿ. ಸೊ 1 day ಟ್ರಿಪ್ಪಾರು ಆಗುತ್ತೆ. ನಿನ್ನೆ ರಾತ್ರಿ ಹೊರಟು ಇವತ್ತು ಬೆಳಗ್ಗೆವರೆಗೂ ಇವತ್ತು ಬೆಳಗ್ಗೆನೂ ವಾಪಸ್ ಬಂದುಬಿಡ್ಬೋದು. ಸೊ 1 day ಟ್ರಿಪ್ ಥರ ಆಗುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ನಾವು ನಮಗೆ ಎಷ್ಟೇ ದುಃಖ ಇರಲಿ, ನೋವಿರಲಿ, ಇದು ರಾಘವೇಂದ್ರ ಸ್ವಾಮಿಯನ್ನು ಬೇಡ್ಕೊಂಡ್ರೆ ತುಂಬಾ ನಮಗೆ ನೋವೆಲ್ಲ ಕೊನೆ ಆಗುತ್ತೆ ಅಂತ ಎಲ್ಲರೂ ನಂಬ್ತಾರೆ, ನಾವು ನಂಬ್ತೀವಿ. ರಾಘವೇಂದ್ರ ಸ್ವಾಮಿಯ ಕಥೆಗಳನ್ನ ಕೇಳಿದ್ದೀವಿ, ಅವರ ಪವಾಡಗಳನ್ನ ಕೇಳಿದ್ದೀವಿ. ಸೊ ರಾಯರಿದ್ದಾರೆ ಅಂತ ನನ್ನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.